ತಾಲೂಕಿನ ಮಲೆನಾಡು ಭಾಗದಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಕಾಡಾನೆಗಳ ಪ್ರಕರಣಗಳಿಂದ ಬೇಸತ್ತ ರೈತರಿಗೆ ಮಂಗಳವಾರ ತಡರಾತ್ರಿ 20 ಆನೆಗಳ ತಂಡ ನವಿಲಹಳ್ಳಿ ಸುತ್ತಮುತ್ತಲಿನ ಕಾಫಿ ತೋಟ ಮತ್ತು ಫಸಲಿಗೆ ಬಂದ ಮುಸುಕಿನ ಜೋಳವನ್ನು ಮನಬಂದಂತೆ ತಿಂದು ತುಳಿದು ಹಾಕಿದ್ದು ರೈತರು ಸರ್ಕಾರ ಮತ್ತು ಸಂಬಂಧಪಟ್ಟ ಅರಣ್ಯ ಇಲಾಖೆಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳೆದ 3 ವರ್ಷಗಳಿಂದ ತಾಲೂಕಿನ ಮಲೆನಾಡು ಭಾಗದ ಅರೇಳಿ ಮತ್ತು ಬಿಕೋಡು ಹೋಬಳಿ ವ್ಯಾಪ್ತಿಯಲ್ಲಿ ಸರಿಸುಮಾರು 65ಕ್ಕೂ ಹೆಚ್ಚಿನ ಕಾಡಾನೆಗಳು ನಡೆಸುತ್ತಿರುವ ದಾಂಧಲೆ ನಿಜಕ್ಕೂ ಶೋಚನೀಯ. ಇಷ್ಟಾದರೂ ಸರ್ಕಾರ ಮತ್ತು ಅರಣ್ಯ ಇಲಾಖೆ ಮಾತ್ರ ಜಾಣ ಮೌನಕ್ಕೆ ಜಾರಿದ ಕಾರಣದಿಂದಲೇ ಕಳೆದ ವಾರದಿಂದ 20 ರಿಂದ 25ಕ್ಕೂ ಕಾಡಾನೆಗಳು ಆನೆ ನಡೆದಿದ್ದೇ ದಾರಿ ಎಂಬ ಗಾದೆ ಮಾತಿನಂತೆ ಎಲ್ಲೆಂದರಲ್ಲಿ ದಾಳಿ ನಡೆಸುತ್ತಾ ಸ್ಥಳೀಯರಿಗೆ ಆತಂಕ ಮೂಡಿಸಿದೆ. ಸದ್ಯ ಮಂಗಳವಾರ ತಡರಾತ್ರಿ ಇದೇ ಕಾಡಾನೆಗಳ ತಾಲೂಕಿನ ನವಿಲೆಹಳ್ಳಿ, ಮೈಲಾನಹಳ್ಳಿ ಸುತ್ತ ವಾಸ್ತವ್ಯ ಹೂಡಿ ಫಸಲಿಗೆ ಬಂದ ಬೆಳೆಯನ್ನು ಸರ್ವನಾಶ ಮಾಡುವ ಜೊತೆಗೆ ಗ್ರಾಮಗಳಿಗೆ ನುಗ್ಗಿ ನಿವಾಸಿಗಳ ಆತಂಕಕ್ಕೆ ಕಾರಣವಾಗಿದೆ. ಈಗಲಾದರೂ ಸರ್ಕಾರ ಮಲೆನಾಡು ರೈತರ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡಲಿ ಎಂದರು. ಈ ಬಗ್ಗೆ ಪತ್ರಿಕೆಯೊಂದಿಗೆ ಮಾತನಾಡಿದ ತಾಲೂಕು ಕಾಫಿ ಬೆಳೆಗಾರರ ಸಂಘದ ಉಪಾಧ್ಯಕ್ಷ ವೆಂಕಟೇಶ, ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಶಶಿಕುಮಾರ್ ಮಾತನಾಡಿ, ಸರ್ಕಾರ ಕೇವಲ ಕುರ್ಚಿ ಕಾದಾಟದಿಂದ ರೈತಾಪಿಗಳನ್ನು ಮರೆಯುತ್ತಿದ್ದಾರೆ. ಈಗಾಗಲೇ ಕಳೆದ 3 ವರ್ಷದಿಂದ ಮಲೆನಾಡು ಭಾಗದಲ್ಲಿ ಕಾಡಾನೆ ಸಮಸ್ಯೆ ಹೆಚ್ಚಾಗಿದ್ದು ಅಪಾರ ಪ್ರಮಾಣದ ಬೆಳೆ ನಷ್ಟ ಮತ್ತು 16 ಜನರು ಆನೆ ತುಳಿತಕ್ಕೆ ಬಲಿಯಾಗಿದ್ದಾರೆ ಎಂದು ಹೋರಾಟ ನಡೆಸಿದ ಸಂದರ್ಭದಲ್ಲಿ ನೆಪ ಮಾತ್ರಕ್ಕೆ ಬಂದ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಇಲ್ಲಿಯವರೆಗೆ ಯಾವುದೇ ಪರಿಹಾರ ಮಾಡಿಲ್ಲ. ಅವರಿಗೆ ಅರಣ್ಯ ಎಂದರೆ ಗೊತ್ತಿಲ್ಲ ಮತ್ತು ಮಲೆನಾಡು ಭಾಗದ ಜನರ ಕಷ್ಟ ಕನಿಷ್ಠ ಅರಿತಿಲ್ಲ ಎಂದು ಕಿಡಿಕಾರಿದ ಅವರು, ಕಳೆದ ರಾತ್ರಿ 20ಕ್ಕೂ ಅಧಿಕ ಕಾಡಾನೆಗಳು ನವಿಲಹಳ್ಳಿ ಸುತ್ತಮುತ್ತಲಿನ 50ಕ್ಕೂ ಹೆಚ್ಚು ಕಾಫಿ ತೋಟ ಸರ್ವನಾಶ ಮಾಡಿವೆ. ಫಸಲಿಗೆ ಬಂದ ಕಾಫಿ, ಅಡಿಕೆ, ಬಾಳೆ, ಮೆಣಸು ನೆಲಗಚ್ಚಿದೆ. ಇನ್ನು ಮುಸುಕಿನ ಜೋಳದ ಹೊಲಕ್ಕೆ ನುಗ್ಗಿ ಮನಬಂದಂತೆ ತಿಂದು ಚಲ್ಲಾಪಿಲ್ಲಿ ಮಾಡಿವೆ. ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಮಾತ್ರ ಮುಖ್ಯ ರಸ್ತೆಯಲ್ಲಿ ಕಾಲಹರಣ ಮಾಡುತ್ತಿದ್ದಾರೆ. ಪ್ರತಿನಿತ್ಯ ಕಾಡಾನೆಗಳ ದಾಳಿಯಿಂದ ಕಾಫಿ ತೋಟಕ್ಕೆ ಕೂಲಿ ಕಾರ್ಮಿಕರು ಬರುತ್ತಿಲ್ಲ. ಹೀಗಾದರೆ ಹೇಗೆ ತಾನೇ ಫಸಲುಗಳನ್ನು ಕಟಾವು ಮಾಡುವುದು? ಮಲೆನಾಡು ಭಾಗದಲ್ಲಿ ಸಾವಿರಾರು ಕುಟುಂಬಗಳು ಕಾಫಿ ತೋಟವನ್ನು ನಂಬಿಕೊಂಡು ಕುಟುಂಬ ಸಾಗಿಸುತ್ತಿದ್ದೇವೆ. ಸರ್ಕಾರಕ್ಕೆ ಏಕೆ ಗೊತ್ತಾಗುತ್ತಿಲ್ಲ? ಇನ್ನು ಇಡೀ ವರ್ಷವಿಡೀ ಆನೆಗಳ ದಾಳಿಯಿಂದ ಭತ್ತದ ಪೈರು ನಾಶವಾಗಿದೆ. 100 ಎಕರೆ ಭತ್ತದ ಗದ್ದೆಗಳು ಹಾಳು ಬಿದ್ದಿವೆ. ಸರ್ಕಾರ ತಮ್ಮ ಅಧಿಕಾರಕ್ಕಾಗಿ ಕಿತ್ತಾಡುವ ಮೊದಲು ರೈತರ ಭಾವನೆಗಳನ್ನು ಅರಿತು ಅವರಿಗೆ ಶಾಶ್ವತವಾದ ಪರಿಹಾರ ನೀಡಬೇಕು. ಒಂದು ವೇಳೆ ಆನೆ ಕಾರಿಡಾರ್ ಮಾಡುವುದಾದರೆ ಶೀಘ್ರವೇ ಸ್ಥಾಪಿಸಲಿ, ಇಲ್ಲವೇ ನಮ್ಮನ್ನು ಪರಿಹಾರವನ್ನು ನೀಡಿ ಸ್ಥಳಾಂತರಿಸಿ ಎಂದು ತಿಳಿಸಿದರು. ಏನು ಅಂತ ನಮಗೆ ಪರಿಹಾರ ಬೇಕಾ ಬಿಟ್ಟು ಪರಿಹಾರ ಕೊಟ್ರೆ ಆಗಲ್ಲ. ಪೂರ್ತಿ ಸ್ಥಳಾಂತರ ಮಾಡಬೇಕು. ಖರ್ಗೆ ಇವರು ಈಶ್ವರ್ ಖಂಡ್ರೆ ಅವರು ಈ ಕಡೆ ಏನು ಗಮನ ಕೊಡ್ತಾ ಇಲ್ಲ. ಅವರು ಬರೀ ಅಲ್ಲೇ ನಿದ್ದೆ ಮಾಡ್ತಿದ್ದಾರೆ. ಸುಮ್ಮನೆ ಫಾರೆಸ್ಟ್ ಮಿನಿಸ್ಟರ್ ಅವರು ಅದೇನು ಗಮನ ಕೊಡ್ತಾ ಇಲ್ಲ. ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಟ್ಟು ಗಮನ ಸೆಳೆಯಬೇಕು ಅಂತೇಳಿ ನಾವೆಲ್ಲ ಬಂದು ಸ್ಟ್ರೈಕ್ ಮಾಡಬೇಕು. ಫಾರೆಸ್ಟ್ ಆಫೀಸರ್ ಬಂದು ಅಲ್ಲೇ ಮಲ್ಕೊಬೇಕು ಅಂತ ನಿರ್ಧಾರ ಮಾಡಿದ್ವಿ. ಊರವರೆಲ್ಲ ಸುತ್ತಮುತ್ತ ಊರವ್ರ ಗ್ರಾಮಸ್ಥರು ಇವರೆಲ್ಲ ಹಾಳು ಮಾಡಿದ್ದಾವೆ. ನಾವು ಸೊಸೈಟಿ ಸಹಕಾರ ಸಂಘದ ಮೆಂಬರು ನಮ್ಮ ದಿನೇಶ್ ಅವ್ರ ತೋಟದಲ್ಲೂ ಹಾಳು ಮಾಡಿದ್ದಾವೆ. ದಯವಿಟ್ಟು ಈ ಕಡೆ ಗಮನ ತೋರಿಸಿ ಅಂತೇಳಿ ನಾನು ಇವರು ಏನು ಕೆಲಸ ಮಾಡ್ತಾ ಇದ್ದಾರೆ? ಆನೆ ಕಾರಿಡಾರ್ ಮಾಡ್ಲಿ ಬಿಡಿ. ಆನೆ ಕಾರಿಡಾರ್ ಮಾಡಿ ಇಷ್ಟ ರೈತರಿಂದ ಎಲ್ಲ ಜಮೀನು ತಗೊಂಡು ಖರೀದಿ ಮಾಡಿ ಅವ್ರು ಏನಾರ ಮಾಡ್ಕೊಂಡ್ಲಿ. ನಮಗೆ ಏನು ಪರಿಹಾರ ಇದೆ ಪರಿಹಾರ ಕೊಡ್ಲಿ. ಅವ್ರು ಏನು ಸರ್ಕಾರದಿಂದ ಏನಿದೆ ಏನು ನಿಧಿ ಐತೆ ಅದು ದುಡ್ಡು ಕೊಟ್ಟು ಅವರೇ ಕಾರಿಡಾರ್ ಮಾಡ್ಲಿ, ಆನೆ ಕಾರಿಡಾರ್ ಮಾಡ್ಲಿ ಬಿಡಿ. ಏನಾಯ್ತು ಅದರಿಂದ? ರೈತರಿಗೆ ಈ ತರ ತೊಂದರೆ. ಜೀವನ ಮಾಡೋದು ಹೆಂಗೆ? ನಾವು ಪ್ಲಾಂಟ್ರ್ ಕಾಫಿ ತೋಟನೇ ನಂಬ್ಕೊಂಡಿರೋದು, ಜೀವನ ಮಾಡ್ತಾ ಇರೋದು. ಇಲ್ಲಿ ಇಡೀ ಏರಿಯಾದಲ್ಲಿ ಸುತ್ತಮುತ್ತ ಏರಿಯಾದಲ್ಲೆಲ್ಲ ನಾವು ಕಾಫಿ ಗಿಡನೇ ನಂಬ್ಕೊಂಡು ಜೀವನ ಮಾಡ್ತಾ ಇರೋದು. ಯಾರು ಕೆಲಸಕ್ಕೂ ಬರಲ್ಲ ಲೇಬರ್ಗಳು. ಮಾನ್ಯ ಶಾಸಕರು ಸಹ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ನಾವು ರೈತರುಗಳು ಎಲ್ಲಿ ಹೋಗೋದು? ಶಾಸಕರು ಇದ್ದು ಸಹ ಇದ್ರ ಬಗ್ಗೆ ಎಚ್ಚೆತ್ತು ಬೃಹತ್ ಪ್ರತಿಭಟನೆ ಮಾಡಿ ಈ ಸರ್ಕಾರ ಗಮನ ಸೆಳೆದಿದ್ದೇ ಆದರೆ ಏನೋ ಒಂದು ಸರ್ಕಾರ ನಿರ್ಧಾರಕ್ಕೆ ಬರುತ್ತೆ. ನಾವೇ ಕಣ್ಣು ಮುಚ್ಚಿ ಕೂತಾಗ ಏನು ಮಾಡೋದು ಅನ್ನೋ ಒಂದು ಪರಿಸ್ಥಿತಿಗೆ ನಾವು ಹೋಗಿದ್ದೀವಿ. ಈ ಸಂದರ್ಭದಲ್ಲಿ ಕುಮಾರ್, ಸಂತೋಷ್, ರವಿ, ದಿನೇಶ್ ಮತ್ತು ಪ್ರಸನ್ನ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.